ಎಲ್ಲರಿಗೂ ನಮಸ್ತೆ. ನಾನು ಶಿವರಾಮಣ್ಯ ಹುಟ್ಟಿದ್ರು ಮಂಗಳೂರು. ನಂದು ಕರ್ಮಭೂಮಿ ಮಂಗಳೂರು, ಜನ್ಮಭೂಮಿ ಕಾಸರಗೋಡು. ನಾನು ಇವತ್ತು ಮಿಂಚಿಪದವು ಶ್ರೀ ಮಹಾಲಿಂಗೇಶ್ವರ ಕಾವೇರಿಮ್ಮ ಕ್ಷೇತ್ರದ ಅಲ್ಲಿ ನಡೆಯುವಂಥ ಈ ತಿಂಗಳ 15ರಂದು ನಡೆಯುವಂಥ ತುಲಾ ಸಂಕ್ರಮಣದ ತೀರ್ಥೋತ್ಸವ ಸಮೀಪವಿರುವಂತಹ ಮಿಂಚಿಪದವಿನಲ್ಲಿ ಇರುವಂತಹ ಶ್ರೀ ಕಾವೇರಮ್ಮ ಮಹಾಲಿಂಗೇಶ್ವರ ಕ್ಷೇತ್ರದ ಅಲ್ಲಿ ನಡೆಯಲಿರುವಂತಹ ತೀರ್ಥ ಉದ್ಭವದ ಬಗ್ಗೆ ಇವತ್ತು ಪ್ರಸ್ತಾಪ ಮಾಡಲು ಉದ್ದೇಶಿಸ್ತಾ ಇದ್ದೇನೆ. ನಮಗೆಲ್ಲ ತಿಳಿದಂತೆ ಇದೇ ತಿಂಗಳು ಅಕ್ಟೋಬರ್ 17ನೇ ತಾರೀಕು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿರುವಂತ ಅಲ್ಲಿ ಇದು ನಡೆಯುವಂತ ಕ್ಷೇತ್ರ ನಡೆಯುವಂತ ಕಾವೇರಿ ಕ್ಷೇತ್ರ ನಡೆಯುತ್ತಿರುವಂತಹ ತೀರ್ಥ ಉದ್ಭವದ ಅದೇ ದಿನದಂದು ನಮ್ಮ ಸಮೀಪದಲ್ಲಿರುವಂತಹ ಶ್ರೀ ಕಾವೇರಮ್ಮ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ವರ್ಷಮೃತಿ ನಡೆಯುವಂತ ತೀರ್ಥ ಉದ್ಭವ ಕಾರ್ಯಕ್ರಮ ನಡೆಯಲಿದೆ. ದಶಕಗಳಿಂದ ಶತಮಾನಗಳಿಂದ ಅಲ್ಲಿ ತೀರ್ಥೋದ್ಭವ ಆಗ್ತಿದ್ದರೂ ಕೂಡ ಆ ಜಿಲ್ಲೆಯ ಪರಿಸರದವರು ಬಹಳ ಉತ್ಸುಕತೆಯಿಂದ ಅಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಶ್ರದ್ಧೆ ಭಕ್ತಿಯಿಂದ ಅಲ್ಲಿ ಭಕ್ತರು ಒಟ್ಟುಗೂಡ್ತಾ ಇದ್ರು. ಆದರೆ ಈಗ ಮಾಧ್ಯಮಗಳು, ಸಾಮಾಜಿಕ ಜಾಲತಾಣಗಳ ಮುಖಾಂತರ ಬಹಳಷ್ಟು ಜನರು ಈ ಮಿಂಚಿಪದ ಕ್ಷೇತ್ರ ಎಲ್ಲಿ ಅಂತೇಳಿ ಹುಡುಗುತ್ತಾ ಬರ್ತಾ ಇದ್ದಾರೆ. ಹಾಗೆ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಅಲ್ಲಿ ವೃದ್ಧಿ ಆಗ್ತಾ ಇದೆ. ನಾಡಿದ್ದು 15ನೇ ತಾರೀಕು ಮಧ್ಯಾಹ್ನ 1:46 ತಲಕಾವೇರಿಯಲ್ಲಿ ತೀರ್ಥ ಉದ್ಭವ ಆಗುವ ಅದೇ ಶುಭ ಮುಹೂರ್ತದಲ್ಲಿ ಇಲ್ಲಿ ಕೂಡ ತೀರ್ಥೋದ್ಭವ ಆಗ್ಲಿಕ್ಕಿದೆ. ಬಹಳಷ್ಟು ಭಕ್ತರು ಆ ದಿನ ಕಾತರದಿಂದ ಕಾದು ಇದನ್ನು ಕಣ್ತುಂಬಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗಿರುವಾಗ ಮಿಂಚಿಪದು ಎಂಬ ಹೆಸರು ನಾವು ಕೇಳುವಾಗ ನಮಗೆ ಹೊಸದಾಗಿ ಕಂಡಿದ್ರು ಕೂಡ ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿ ಅದು ಪ್ರಚಲಿತವಾದ ಹೆಸರು. ಅದು ಸಾಮಾನ್ಯ ಅದರ ಲೊಕೇಶನ್, ಅದರ ಸ್ಥಳ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಕರ್ನಾಟಕ ಕೇರಳ ಗಡಿ ಪ್ರದೇಶವಾಗಿದ್ದು ಕಾಸರಗೋಡು, ಜಾಲ್ಸೂರು, ಸುಳ್ಯ ರಾಜ್ಯ ಹೆದ್ದಾರಿಯಲ್ಲಿ ಸಿಗುವ ಗಾಡಿಮುಖ ಎಂಬಲ್ಲಿ ಉತ್ತರಕ್ಕೆ ರಸ್ತೆಯಿಂದ ಸುಮಾರು 2 ಕಿಲೋಮೀಟರ್ ಸಾಗಿದಾಗ ಉನ್ನತ ಶಿಖರದ ಮೇಲೆ ಕಂಡು ಬರುವಂತ ನೈಸರ್ಗಿಕವಾಗಿ ಸೌಂದರ್ಯದಿಂದ ಕೂಡಿದ ವಿಶಾಲವಾದ ಪ್ರದೇಶವೇ ಮಿಂಚಿಪದು. ಇಲ್ಲಿ ಶಿವನ ಸಾನ್ನಿಧ್ಯವಿದ್ದು ಈ ಕ್ಷೇತ್ರ ಮಿಂಚಿಪದು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಎಂದು ಗುರುತಿಸಲಾಗಿದೆ. ಈ ವಿಗ್ರಹವನ್ನು ಕಲಾಸುರ ಸ್ಥಾಪಿಸಿದ್ದು ಎಂದು ಐತೆ ಇದ್ರೂ ಕೂಡ ಮಹರ್ಷಿಗಳಾದ ಮುಜುಕುಂದ ಎಂಬ ಮಹಾಮುನಿಯು ತಪಸ್ಸುಗೈದ್ದರಿಂದ ಈ ಪ್ರದೇಶಕ್ಕೆ ಮಿಂಚಿಪದು ಎಂಬ ಹೆಸರು ಬಂತು ಅಂತೇಳಿ ಇತಿಹಾಸ ಹೇಳ್ತಾ ಇದೆ. ಈ ಕ್ಷೇತ್ರಕ್ಕೆ ಹೊಂದಿಕೊಂಡಿರುವಂತ ಹತ್ತಿರದ ಒಂದು ಗುಹಾದ್ವಾರ ಇದೆ. ಅಲ್ಲಿ ಶ್ರೀ ಕಾವೇರಿ ತಾಯಿಯ ವಿಗ್ರಹವಿದ್ದು ಅದನ್ನು ಈಗ ಬಾಗಾಲಯದಲ್ಲಿ ಸ್ಥಾಪಿಸಿದ್ದು, ಅದರ ಮುಂದೆ ಇರುವಂತಹ ಪುಷ್ಕರಣಿಯಲ್ಲಿ ನಾಡಿದ್ದು 15ನೇ ತಾರೀಕು ಮಧ್ಯಾಹ್ನ 1:46 ತೀರ್ಥ ಉದ್ಭವ ಆಗಿದೆ. ವಿಶೇಷ ಹೇಳಿದ್ರೆ ಆ ಸಮಯಕ್ಕೆ ಕುಂಟಾರು ಮನೆತನದ ತಂತ್ರಿಗಳು ಬಂದು ವಿಶೇಷವಾಗಿ ಪೂಜೆ ಸಲ್ಲಿಸಿ, ಬೇವಿಂಜ ಮನೆತನದ ಕಕ್ಕಿಲಾಯ ಕುಟುಂಬಸ್ಥರು ಅವರ ಸಮ್ಮುಖದಲ್ಲಿ ಈ ತೀರ್ಥವನ್ನು ಮಹಾಲಿಂಗೇಶ್ವರ ಕ್ಷೇತ್ರನ ಸನ್ನಿಧಿಗೆ ಧರಿಸಿ ಅಲ್ಲಿ ಅಭಿಷೇಕ ಮಾಡಿ ಮತ್ತೆ ಅಲ್ಲಿ ಪೂಜೆ ನಡೆಸುವುದು ಸಾಮಾನ್ಯವಾಗಿದೆ. ಹಾಗಿರುವಾಗ ಈ ವರ್ಷ ಕೂಡ ಅಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಅಲ್ಲಿ ವಿಶೇಷವಾಗಿ ಕಾವೇರಮ್ಮನಿಗೆ ಕುಂಕುಮಾರ್ಚನೆ ಹಾಗೂ ಮಹಾಲಿಂಗೇಶ್ವರನಿಗೆ ರುದ್ರಾಭಿಷೇಕ ಸೇವೆ ಬಹಳಷ್ಟು ಅಲ್ಲಿಯ ವಿಶೇಷ ಸೇವೆಗಳು. 15ನೇ ತಾರೀಕು ಈ ಕಾರ್ಯಕ್ರಮವಿದ್ದರೂ ಕೂಡ ಮಹಾಪೂಜೆ ನಂತರ ತೀರ್ಥ ಉದ್ಭವ ಆಗುವ ಕಾರಣ ಮರುದಿನ 18ನೇ ತಾರೀಕು ಮಧ್ಯಾಹ್ನ ಮಹಾಪೂಜೆ, ಅನ್ನಪ್ರಸಾದ ನಡೆಯಲಿದ್ದು
ವರ್ಷಂಪ್ರತಿ ಆ ದಿನದಂದು ಕ್ಷೇತ್ರಕ್ಕೆ ಜನಸಾಗರವೇ ಹರಿದು ಬರಲಿಕ್ಕಿದೆ. ಹಾಗಿರುವಾಗ ಈಗಿನ ವಾಹನ ಸಂಚಾರದ ವ್ಯವಸ್ಥೆಗಳಲ್ಲಿದ್ದ ಕಾರಣ ಬರಲಿಕ್ಕೆ ಎಲ್ಲರಿಗೂ ಅನುಕೂಲವೇ. ಅದೇ ರೀತಿ ಬ್ರಹ್ಮಕಲಶೋತ್ಸವ, ಆ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವದ ಬಗ್ಗೆ ಕೂಡ ಸಿದ್ಧತೆ ನಡೀತಾ ಇದೆ. ಕಾವೇರಮ್ಮನ ವಿಗ್ರಹ ಈಗಾಗಲೇ ಬಾಲಗದಿ ಇರಿಸಿದ್ರು ಕೂಡ ನಾಡಿದ್ದು 24ನೇ ತಾರೀಕಿಗೆ ಮಹಾಲಿಂಗೇಶ್ವರನ ಗುಡಿಯನ್ನು ಬಾಲಾಲಯಕ್ಕೆ ನಾವು ಸ್ಥಳಾಂತರ ಮಾಡುವಂತ ಉದ್ದೇಶ ಇಟ್ಟುಕೊಂಡು ಆ ದಿನವನ್ನು ನಿಗದಿ ಮಾಡಿದ್ದೇವೆ. ಹಾಗಿರುವಾಗ ನಾವೆಲ್ಲರೂ ಆ ಕ್ಷೇತ್ರದಲ್ಲಿ ನಡೆಯುವಂತ ಈ ವಿಶೇಷ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕು. ಈ ತೀರ್ಥದ ಮಹತ್ವ ಏನು ಅಂತ ಹೇಳಿದ್ರೆ, ಆ ತೀರ್ಥವನ್ನು ನಾವು ಸೇವಿಸಿದರೆ ಅದೊಂದು ಅಶ್ವಿನಿ ದೇವತೆಯ ಗುಣವಿದ್ದು ಬಹಳ ರೋಗಗಳನ್ನೆಲ್ಲ ನಿವಾರಿಸುವ ಶಕ್ತಿ ಇದೆ ಅಂತ ಹೇಳಿ ಹಿರಿಯರಿಂದ ನಾವು ಕೇಳಲ್ಪಟ್ಟಿದ್ದೇವೆ. ಅದೇ ರೀತಿ ಅಲ್ಲಿ ಪಿಂಡ ಪ್ರದಾನಕ್ಕೂ ಕೂಡ ಪ್ರಾಶಸ್ತ್ಯ ಇದೆ. ಈಗ ನಾವು ಹತ್ತಿರ ಒಂದು ಅನ್ನಛತ್ರವನ್ನು ನಿರ್ಮಾಣದ ಹಂತದಲ್ಲಿದ್ದು ಮುಂದೆ ಅಲ್ಲಿ ಪಿಂಡ ಪ್ರದಾನಕ್ಕೆ ಕೂಡ ಅವಕಾಶ ಈಗ ನಡೀತಾ ಇದೆ. ಆದ್ರೆ ಇನ್ನು ಬಹಳಷ್ಟು ಜನರಿಗೆ ಒಂದು ಅವಕಾಶ ಮಾಡುವ ಉದ್ದೇಶದಲ್ಲಿ ಪಿಂಡ ಪ್ರದಾನಕ್ಕೆ ಕೂಡ ಮುಂದಿನ ದಿನಗಳಲ್ಲಿ ಅವಕಾಶ ಇದೆ. ಅದೇ ತರ ಇಲ್ಲಿ ಒಂದು ಗೋಶಾಲೆಯನ್ನು ಹಿಂದಿನ ಕಾಲದಲ್ಲಿ ಅಲ್ಲಿ ಗೋಶಾಲೆ ಇದೆ. ಕಾಸರಗೋಡು ಗಿಡ್ಡ ಎಂದು ಪ್ರಸಿದ್ಧಿ ಇರುವಂತ ಗೋತಳಿಗಳು ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ನಮ್ಗೆಲ್ಲ ಬಾಕಿ ಈ ಕಡೆ ಎಲ್ಲ ಆದ್ರೂ ಕೂಡ ಮಿಂಚುಬದುವಿನಲ್ಲಿ ಗೋತಳಿಗಳ ನಮ್ಮ ಕಾಸರಗೋಡು ಗಿಡ್ಡ ನಮ್ಗೆ ಕಾಣಲಿಕ್ಕೆ ಸಿಗ್ತದೆ. ಮತ್ತೆ ಪ್ರತಿ ವರ್ಷ ಅಲ್ಲಿನ ಊರಿನವರು ಗೋವುಗಳನ್ನು ತಂದು ಹರಕೆ ರೂಪದಲ್ಲಿ ಆ ಕ್ಷೇತ್ರಕ್ಕೆ ಸಮರ್ಪಿಸುವಂತ ಒಂದು ವ್ಯವಸ್ಥೆ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಒಂದು ವಿಶಾಲವಾದ ಗೋಶಾಲೆ ನಿರ್ಮಾಣ ಮಾಡುವಂತ ವ್ಯವಸ್ಥೆಗಳು ಅಲ್ಲಿ ಇದೆ. ಹಾಗಿರುವಾಗ ಬೇವಿಂಜೆ ಕುಟುಂಬಸ್ಥರು ಬಹಳ ವರ್ಷಗಳ ಕಾಲದ ಶ್ರದ್ಧೆ ಭಕ್ತಿಯಿಂದ ನಡೆಸಿಕೊಂಡು ಬರ್ತಾ ಇದ್ದಂತಹ ಕ್ಷೇತ್ರ ಇದೀಗ ಎಲ್ಲರ ಊರವರ ಅಪೇಕ್ಷೆಯಂತೆ ದೇವಸ್ಥಾನದ ಆಡಳಿತ ಮತ್ತು ಊರವರು ಸೇರಿಕೊಂಡು ಒಂದು ಒಳ್ಳೆಯ ಸೇವಾ ಸಮಿತಿಯನ್ನು ಮಾಡಿಕೊಂಡು ಕ್ಷೇತ್ರ ಬಹಳ ವರ್ಷಗಳಿಂದ ನಡೆದು ಬರ್ತಾ ಇದೆ. 1994ರಲ್ಲಿ ಹಿಂದಿನ ಜೀರ್ಣೋದ್ಧಾರ ಬ್ರಹ್ಮಕಲಶ ಆದ್ರೂ ಕೂಡ ಈಗ 30 ವರ್ಷಗಳ ನಂತರ ಸಮರ್ಪಕವಾದ ಒಂದು ಶಕ್ತಿದಾಯಕವಾದ ಒಂದು ಸಮಿತಿಯನ್ನು ರೂಪೀಕರಣ ಮಾಡಿ ಈಗ ಜೀರ್ಣೋದ್ಧಾರ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವವನ್ನು ನಾವು ತೀರ್ಮಾನ ಮಾಡಿದ್ದೇವೆ. ಫೆಬ್ರವರಿ 22ರಿಂದ 27ರವರೆಗೆ ನಾವು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆಸುವ ಕುಂಟಾರು ಮನೆತನದ ತಂತ್ರಿಗಳ ಮುಖೇನ ಹಾಗೆ ಎಡನೀರು ಮಠಾಧೀಶರಾದ ಶ್ರೀ ಸಚ್ಚಿದಾನಂದ ಭಾರತಿ ಅವರ ಮಾರ್ಗದರ್ಶನದಂತೆ ಇಲ್ಲಿ ಬಹಳ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಹಾಗಿರುವಾಗ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಪರವೂರ ಭಕ್ತರು ಎಲ್ಲಾ ವಿಧದಲ್ಲೂ ತನು ಮನ ಧನದ ಸಹಾಯ ಮಾಡಿಕೊಂಡು ಕ್ಷೇತ್ರವನ್ನು ಮುಂದೆ ನಡೆಸಬೇಕು. ಅದೇ ತರ ಕ್ಷೇತ್ರದಲ್ಲಿ ಸೇವಾ ಸಮಿತಿ, ಕುಟುಂಬಶ್ರೀ, ಮಹಿಳಾ ಸಂಘ, ಶಿವಕಾವೇರಿ ಯುವಕ ಸಂಘ ಹಾಗೂ 120ಕ್ಕೂ ಮಿಕ್ಕಿ ಮನೆಗಳಿರುವಂತಹ ಗ್ರಾಮಸ್ಥರ ಸಹಕಾರದಿಂದ ಈ ಕ್ಷೇತ್ರ ಬಹಳ ಒಂದು ಒಳ್ಳೆಯ ನೇತೃತ್ವದಿಂದ ಮುಂದೆ ನಡೀತಾ ಇದೆ. ಹಾಗಿರುವಾಗ ಇನ್ನು ಮುಂದಿನ ದಿನಗಳಲ್ಲಿ ಭಕ್ತರ ಬೇಡಿಕೆಯನ್ನು ಈಡೇರಿಸಿಕೊಡುವಂತಹ ಮಹಾಶಕ್ತಿ ಶ್ರೀ ಕಾವೇರಮ್ಮ ಮಹಾಲಿಂಗೇಶ್ವರನ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇಂದಿನ ಪತ್ರಿಕೋದ್ಯಮದ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಗಂಗಾಧರಾಚಾರ್ಯ ವಾಗ್ಮಿ ಹರಿದಾಸರು ನಮ್ಮೊಂದಿಗೆ ಇದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಬರುವ ವರ್ಷ 2026 ಫೆಬ್ರವರಿಯಲ್ಲಿ ಬ್ರಹ್ಮಕಲಶೋತ್ಸವ ಜರಗಲಿಕ್ಕಿದೆ. ಹಲವಾರು ಯತಿಗಳು, ಪ್ರಬುದ್ಧ ವಾಗ್ಮಿಗಳು, ಅದೇ ರೀತಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಯಲಿಕ್ಕಿದೆ. ಊರ ಬರುವರ ಭಕ್ತರಿಗೋಸ್ಕರವಾಗಿ ವಿಶೇಷವಾದಂತಹ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಬರುವ ದಾರಿಯಲ್ಲಿ ಕೂಡ ಬರುವಂತಹ ವ್ಯವಸ್ಥೆಗಳನ್ನು ಕೂಡ ವಿಶೇಷ ರೀತಿಯಲ್ಲಿ ಮಾಡುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವು ನಮ್ಮ ಕೆಲಸಗಳನ್ನು ಮುಂದುವರಿಸ್ತಾ ಇದ್ದೇವೆ. ಸರಾಗವಾಗಿ ಸಾಂಗವಾಗಿ ನಡೆಯಲಿ ಅಂತ ಹೇಳ್ಕೊಂಡು ಪ್ರಾರ್ಥಿಸ್ತೇವೆ.